after knowing the electronic configurations of elements, ನಾವೇನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರೆಯೋದು ಅಂಥೇಳಿ ನೋಡಿದ್ವಿ ನಾವೇನಪ್ಪ ಅಂತಂದ್ರೆ 36 ವರೆಗೂ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಹೆಂಗೆ ಬರೀಬೇಕು ಅಂತ ಹೇಳಿ. ರಿಮೈನಿಂಗ್ ಏನಪ್ಪ ಅಂತಂದ್ರೆ ನೀವು ಹೋಮ್ವರ್ಕ್ ಮಾಡಬೇಕು. ದೆನ್ ಇನ್ ದೀಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಕೆಲವೊಂದು ಏನಪ್ಪ ಅಂತಂದ್ರೆ ಸ್ಟೆಬಿಲಿಟಿ ಏನಪ್ಪ ಅಂತಂದ್ರೆ ತೋರಿಸ್ತಾವು ಅಂತ ಹೇಳಿದ್ವಿ. ದಟ್ ಈಸ್ ಕ್ರೋಮಿಯಮ್ ಆ್ಯಂಡ್ ಕಾಪರ್ ಹ್ಯಾವಿಂಗ್ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಂಪೇರ್ಡ್ ವಿತ್ ಅದರ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕಂಪೇರ್ ಮಾಡಿದರೆ ಕ್ರೋಮಿಯಮ್ ಆ್ಯಂಡ್ ಕಾಪರ್ ಎರಡೂ ಬೇರೆ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೋರಿಸ್ತಾವೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಸ್ಟೆಬಿಲಿಟಿ. ಯಾವ ಸ್ಟೆಬಿಲಿಟಿ ಹೇಳ್ರಿ? ಹಾಫ್ ಫೀಲ್ಡ್ ಸ್ಟೆಬಿಲಿಟಿ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಇರೋದಕ್ಕೆ ಏನಪ್ಪ ಅಂತಂದ್ರೆ ಅವೆಲ್ಲ ಏನಾಗ್ತಾವ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ ನಾವು. ಹಾಫ್ ಫೀಲ್ಡ್ ಸ್ಟೆಬಿಲಿಟಿ ತೋರಿಸೋ ಸಲುವಾಗಿ ಏನಪ್ಪ ಅಂತಂದ್ರೆ ಕ್ರೋಮಿಯಮ್ದೊಳಗಿಂದ 4s ಎಲೆಕ್ಟ್ರಾನ್ ಶಿಫ್ಟೆಡ್ ಟು 3D ಆರ್ಬಿಟಲ್. ಆ್ಯಂಡ್ ಇನ್ ಕೇಸ್ ಆಫ್ ಕಾಪರ್ ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಅಟೇನ್ ಆಗೋ ಸಲುವಾಗಿ ಏನಪ್ಪ ಅಂದ್ರೆ 4s ಎಲೆಕ್ಟ್ರಾನ್ ಇಸ್ ಶಿಫ್ಟೆಡ್ ಟು ಎಲ್ಲಿ ಬರ್ತದೆ ಹೇಳ್ರಿ? 3D 9 ಇದ್ದದ್ದು 3D 10 ಕಾನ್ಫಿಗರೇಷನ್ ಆಗ್ತೈತಿ. ಆ್ಯಂಡ್ ದಿಸ್ ಹಾಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಫಸ್ಟ್ ಒನ್ ಈಸ್ ಯಾವುದು? ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ 3 ಆರ್ಬಿಟಲ್ ಇದ್ವು ಅಂದ್ರೆ 3 ಒಂದೊಂದು ಎಲೆಕ್ಟ್ರಾನ್ ಹಾಕಿದ್ವಿ ಅಂದ್ರೆ ಸಿಮೆಟ್ರಿಕಲ್. 5 ಆರ್ಬಿಟಲ್ ಇದ್ವು ಅಂದ್ರೆ 5 ಸಿಂಗಲ್ ಎಲೆಕ್ಟ್ರಾನ್ ಇದ್ರೂ ಸಿಮೆಟ್ರಿಕಲ್. ಅಥವಾ 5 ಏನಪ್ಪಾ ಅಂತಂದ್ರೆ 2 ಎಲೆಕ್ಟ್ರಾನ್ ಇದ್ರು ದಟ್ ಈಸ್ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಪಾಯಿಂಟ್ ಈಸ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆನ್ ಎಲೆಕ್ಟ್ರಾನ್ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್ ಫಾರ್ ಸ್ಟೆಬಿಲಿಟಿ. ಸೆಕೆಂಡ್ ಒನ್ ಈಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಇವು ಎರಡರಿಂದ ಏನಪ್ಪಾ ಅಂತಂದ್ರೆ ಸ್ಟೆಬಿಲಿಟಿ ಹೇಳ್ಬೋದು ನಾವು. ಇನ್ ದಿಸ್ ಫಸ್ಟ್ ಒನ್ ಈಸ್ ಎಕ್ಸ್ಚೇಂಜ್ ಆಫ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ದಿಂದ ಏನಪ್ಪಾ ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತೈತಿ ಅಂತ ಹೇಳ್ತೀವಿ. In this, the half-filled or completely filled subshells having symmetrical distribution of electrons in them and are therefore more stable. Symmetrical distribution of electrons half-filled ದಲ್ಲಿರಲಿ ಅಥವಾ completely filled ದಲ್ಲಿ ಇತ್ತು ಅಂತಂದ್ರೆ ಇವಕ್ಕೆ ಏನಂತ ಕರೀತೀವಿ ನಾವು? more stable ಅದಾವು ಅಂತ ಕರೀತೀವಿ ನಾವು. This is because this configuration is relatively small shielding. Shielding effect ಕಡಿಮೆ ಆಗ್ತೈತಿ ಅಂತ ಹೇಳ್ತಾರೆ. This relatively small shielding and the electrons are more strongly attracted by nucleus. Shielding ಕಡಿಮೆ ಆದಾಗ ಏನಾಗ್ತವಪ್ಪ ಅಂದ್ರೆ ಅಟ್ರಾಕ್ಷನ್ ಟುವರ್ಡ್ಸ್ ನ್ಯೂಕ್ಲಿಯಸ್ ಈಸ್ ಮೋರ್. ಯಾವುದ್ರದ? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಹಾಫ್ ಫೀಲ್ಡ್ ಇರ್ರಿ ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಏನಪ್ಪ ಅಂತಂದ್ರೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಹಾಫ್ ಫೀಲ್ಡ್ ಆರ್ ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಆಫ್ ಸಬ್ಸೆಲ್ಸ್ ಅವೇನಾಗ್ತಾವಪ್ಪ ಅಂದ್ರೆ ಸ್ಮಾಲ್ ಶೀಲ್ಡಿಂಗ್ ಇಫೆಕ್ಟ್ ತೋರಿಸ್ತಾವ. ಆಮೇಲೆ ಏನಪ್ಪ ಅಂದ್ರೆ ಸ್ಮಾಲ್ ಶೀಲ್ಡಿಂಗ್ ಇಫೆಕ್ಟ್ ಮೀನ್ಸ್ ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತೈತಿ. ಅವಾಗ ಏನಪ್ಪ ಅಂತಂದ್ರೆ ಸ್ಟ್ರಾಂಗ್ಲಿ ಏನಪ್ಪ ಅಂತಂದ್ರೆ ಅಟ್ರಾಕ್ಟ್ ಆಗಿರ್ತಾವೆ. ದಿಸ್ ಇಸ್ ದಿ ಒನ್ ರೀಸನ್ ಫಾರ್ ಏನು ಸ್ಟೆಬಿಲಿಟಿ ಆಫ್ ಹಾಫ್ ಫೀಲ್ಡ್ ಆರ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್. ಹಾಫ್ ಫೀಲ್ಡ್ ಮತ್ತು ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಎಲ್ಲ ಸ್ಟೇಬಲ್ ಯಾಕಿರ್ತಾವ ಅನ್ನಕ್ಕೆ ಒಂದೇ ರೀಸನ್ ಈಸ್ ಏನಪ್ಪ ಅಂತಂದ್ರೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. Then second one is exchange energy. Exchange energy ಅಂತಂದ್ರೆ ಇನ್ ಕೇಸ್ ಆಫ್ ಡಿಜೆನರೇಟ್ ಆರ್ಬಿಟಲ್ಸ್. ಡಿಜೆನರೇಟ್ ಅಂತಂದ್ರೆ ಸೇಮ್ ಎನರ್ಜಿ ಇರುವಂತಹ ಸಬ್ಸೆಲ್ದೊಳಗೆ ಎಲೆಕ್ಟ್ರಾನ್ಸ್ ಇದ್ದು ಅಂತಂದ್ರೆ ದೀಸ್ ಆರ್ ಕಾಲ್ಡ್ ಆಸ್ ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ ನಾವು. ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ವೆನ್ electrons of the same spin are present in different orbitals of same energy. Different orbitals of same energy ಅಂತಂದ್ರೆ ಡಿಜೆನರೇಟ್ ಆರ್ಬಿಟಲ್ ದೊಳಗೆ ಸೇಮ್ ಸ್ಪಿನ್ ಇರುವಂತ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದ್ದು ಅಂತಂದ್ರೆ ಅವಾಗ ಏನಾಗ್ತವಪ್ಪ ಅಂತಂದ್ರೆ ದೀಸ್ electrons are exchanged between themselves or exchanged among themselves. ಏನಪ್ಪ ಅಂತಂದ್ರೆ ಸೇಮ್ ಸ್ಪಿನ್ ಅಂದ್ರೆ ಪ್ಯಾರಲಲ್ ಸ್ಪಿನ್ ಇರಬೇಕು, ಅಪ್ವರ್ಡರೇ ಇರಬೇಕು, ಇಲ್ಲ ಡೌನ್ವರ್ಡ್ರೇ ಇರಬೇಕು. ಎಲ್ಲ ಸ್ಪಿನ್ ಸೇಮ್ ಇರುವಂಥ ಎಲೆಕ್ಟ್ರಾನ್ಸ್ ಡಿಜೆನರೇಟ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇದ್ದು ಅಂತಂದ್ರೆ ಇವೇನಾಗ್ತಾವಪ್ಪ ಅಂತಂದ್ರೆ ದೀಸ್ ಎಲೆಕ್ಟ್ರಾನ್ಸ್ ಟೆಂಡ್ ಟು ಎಕ್ಸ್ಚೇಂಜ್ ಅಮಾಂಗ್ ದೆಮ್ಸೆಲ್ವ್ಸ್. ಅವು ಎಕ್ಸ್ಚೇಂಜ್ ಆಗ್ತಾವೆ, ಒಂದಕ್ಕೊಂದು ಎಕ್ಸ್ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ್ಯಂಡ್ ದ ಡಿಕ್ರೀಸ್ ಇನ್ ಎನರ್ಜಿ, ಇದರಿಂದ ಏನಾಗ್ತೈತೆ ಅಂದ್ರೆ ದಿಸ್ ಡಿಕ್ರೀಸಸ್ ದ ಎನರ್ಜಿ ಆಫ್ ಐಟಮ್. ಯಾವಾಗ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗ್ತಾವಲ್ಲ ಸಿಮಿಲರ್ ಸ್ಪಿನ್ ಇರಬೇಕು, ಡಿಜೆನರೇಟ್ ಆರ್ಬಿಟಲ್ದೊಳಗೆ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇದ್ದು ಅಂತಂದ್ರೆ ಅವೇನಪ್ಪ ಅಂತಂದ್ರೆ ಎಕ್ಸ್ಚೇಂಜ್ ಆಗ್ತಾವೆ. ಅದನ್ನೇನು ಎಕ್ಸಾಂಪಲ್ದಲ್ಲಿ ನಾನು ಕೆಳಗೆ ತೋರಿಸಿನಿ, ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡು.
when electrons of the same spin are present in different orbitals of same energy, these electrons tend to exchange among themselves. ತನ್ನಷ್ಟು ತಾವ ಚೇನು ಒಂದು ಆರ್ಬಿಟಲಿಂದ ಇನ್ನೊಂದು ಅಂದ್ರೆ ಗಿಡದಿಂದ ಗಿಡಕ್ಕೆ ಹೆಂಗೆ ಏನಪ್ಪ ಅಂತಂದ್ರೆ ಮಂಕೀಸ್ ಜಂಪ್ ಆಗ್ತಾವಲ್ಲ ಹಂಗೆ ಏನಪ್ಪ ಅಂತಂದ್ರೆ ಏನಾಗ್ತಾವ ಎಲೆಕ್ಟ್ರಾನ್ಸ್ ಏನಪ್ಪ ಅಂತಂದ್ರೆ ಎಕ್ಸ್ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಡಿಕ್ರೀಸಸ್ ದಿ ಎನರ್ಜಿ ಆಫ್ ಆಟಮ್ದ ಎನರ್ಜಿ ಡಿಕ್ರೀಸ್ ಆಗ್ತೈತಿ. ದೆನ್ ದ ಡಿಕ್ರೀಸ್ ಇನ್ ಎನರ್ಜಿ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್. ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ನಿಂದ ಏನು ಎನರ್ಜಿ ಡಿಕ್ರೀಸ್ ಆಗ್ತಿಲ್ಲ ದ್ಯಾಟ್ ಈಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಎನರ್ಜಿ ಅಂತ ಕರಿತೀವಿ ನಾವು. ಎಕ್ಸ್ಚೇಂಜ್ ಎನರ್ಜಿ ಇಸ್ ನಥಿಂಗ್ ಬಟ್ ದ ಡಿಕ್ರೀಸ್ ಇನ್ ಎನರ್ಜಿ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ. ಸೇಮ್ ಎನರ್ಜಿ ಅಂದ್ರೆ ಡಿಜನರೇಟ್ ಅಂತ ಒಂದ ವರ್ಡ್ನಿಂದ ಹೇಳ್ಬೋದು ನಾವು. The decrease in energy due to exchange of electrons in orbitals of same energy is called exchange energy ಅಂತ ಹೇಳ್ತೀವಿ. Exchange energy. Then this increases the stability of atom. ಯಾವಾಗ ಏನಪ್ಪಾ ಅಂತಂದ್ರೆ ಎಕ್ಸ್ಚೇಂಜಸ್ ಹೆಚ್ಚಾಗ್ತಾವಲ್ಲ ಅವಾಗ ಸ್ಟೆಬಿಲಿಟಿ ಏನಾಗ್ತೈತಿ ಹೆಚ್ಚಾಗ್ತೈತಿ. Let us consider for a d5 system. d5 system ಅಂತಂದ್ರೆ ಡಿ ಆರ್ಬಿಟಲ್ದೊಳಗೆ 5 ಎಲೆಕ್ಟ್ರಾನ್ ಇರಬೇಕು. ಆ 5 ಎಲೆಕ್ಟ್ರಾನ್ ಸಿಂಗ್ಲಿ ಆಕ್ಯುಪೈ ಇರಬೇಕು ಅಕಾರ್ಡಿಂಗ್ ಟು ಹುಂಡ್ಸ್ ರೂಲ್. ಹುಂಡ್ಸ್ ರೂಲ್ದೊಳಗೆ ಏನಪ್ಪಾ ಅಂದ್ರೆ ಪೇರಿಂಗ್ ಯಾವಾಗ ಆಗ್ಬೇಕಂತಾರ ಡಿಜನರೇಟ್ ಆರ್ಬಿಟಲ್ಸ್ ಫಸ್ಟ್ ಸಿಂಗ್ಲಿ ಆಕ್ಯುಪೈ ಆಗಬೇಕು ದೆನ್ ಪೇರಿಂಗ್ ಟೇಕ್ಸ್ ಪ್ಲೇಸ್. 6ನೇ ಎಲೆಕ್ಟ್ರಾನ್ ಬಂದಾಗ ಪೇರಿಂಗ್ ಆಗಬೇಕು. ಇನ್ d5 ಸಿಸ್ಟಮ್ ಈಚ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ವಿತ್ 4 ಅದರ್ ಎಲೆಕ್ಟ್ರಾನ್ಸ್. 4 ಬೇರೆ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತೈತಿ. ಈಗ ಇಲ್ಲಿ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈ ಬಾಕ್ಸ್ ರಿಪ್ರೆಸೆಂಟೇಷನ್ದೊಳಗೆ ನೋಡ್ರಿ, 1ನೇ ಎಲೆಕ್ಟ್ರಾನ್ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಜಂಪ್ ಆಗಿ ಇಲ್ಲಿ ಹೋಗ್ತೈತಿ, ನೆಕ್ಸ್ಟ್ ಇಲ್ಲಿ ಹೋಗ್ತೈತಿ, ಇಲ್ಲಿ ಹೋಗ್ತೈತಿ, ಹಿಂಗೆ ಹೋಗ್ತೈತಿ. ಅಂದ್ರೆ 5 ಆರ್ಬಿಟಲ್ದೊಳಗಿಂದ 1 ಎಲೆಕ್ಟ್ರಾನ್ ನಾವು ತಗೊಂಡಿವಿ ಅಂತಂದ್ರೆ ದಿಸ್ ಎಲೆಕ್ಟ್ರಾನ್ ಎಕ್ಸ್ಚೇಂಜಸ್ ಏನಪ್ಪಾ ಅಂದ್ರೆ ಅದರ್ 4 ಎಲೆಕ್ಟ್ರಾನ್ಸ್ ಇನ್ ದಿ ಡಿಜನರೇಟ್ ಆರ್ಬಿಟಲ್. ಈ ಡಿಜನರೇಟ್ ಆರ್ಬಿಟಲ್ದೊಳಗೆ ಈ ಎಲೆಕ್ಟ್ರಾನ್ ಬಿಟ್ಟು ಇನ್ನೂ 4 ಅದಾವಲ್ಲ ಆ 4 ಎಲೆಕ್ಟ್ರಾನ್ ಅನ್ನ ಎಕ್ಸ್ಚೇಂಜ್ ಮಾಡ್ತೈತಿ. ಇದು ಇಲ್ಲಿ ಹೋತಂದ್ರೆ ಇದು ಇಲ್ಲಿ ಬರ್ತೈತಿ, ಇದು ಈ ಕಡೆ ಹೋದ್ರೆ ಇದು ವಾಪಸ್ ಇದ್ರ ಜಾಗಕ್ಕೆ ಬರುತ್ತೆ. ಹಿಂಗೆ ಏನಪ್ಪಾ ಅಂತಂದ್ರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಏನಪ್ಪಾ ಅಂತಂದ್ರೆ ಎಕ್ಸ್ಚೇಂಜ್ ಆಗ್ತೈತಿ. ಇದು ಇಲ್ಲಿ ಹೋತಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಈ ಕಡೆ ಬರ್ತೈತಿ. ಹಿಂಗೆ ಏನಪ್ಪಾ ಅಂತಂದ್ರೆ ಎಕ್ಸ್ಚೇಂಜಸ್ ಆಗ್ತಾವೆ. ಅಂದ್ರೆ ಅದರ್ ಏನಪ್ಪಾ ಅಂದ್ರೆ 4 ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಆಗ್ತಾವೆ. ಸಿನ್ಸ್ 5 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ d5 ಸಿಸ್ಟಮ್. d5 ಸಿಸ್ಟಮ್ದೊಳಗೆ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅದಾವೆ. 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅದಾವ ಅಂತಂದ್ರೆ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು ಪಾಸಿಬಲ್ ಎಕ್ಸ್ಚೇಂಜ್ ಮಾಡ್ಬೋದು 4 ಪಾಸಿಬಲ್ ಎಕ್ಸ್ಚೇಂಜ್. ಅಂದ್ರೆ 5 into 4 ಡಿವೈಡೆಡ್ ಬೈ 2. ಈ ಡಿವೈಡೆಡ್ ಬೈ 2 ಯಾಕೆ ತಗೋತಾರೆ ಹೇಳ್ರಿ? ಪ್ರತಿಯೊಂದು ಎಕ್ಸ್ಚೇಂಜ್ ಏನಪ್ಪಾ ಅಂದ್ರೆ ಟ್ವೈಸ್ ಆಗ್ತೈತಿ. ಈಗ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗಿ ಹೋಗ್ಯದ, ಇದು ಒಂದು ಏನಪ್ಪಾ 4 ಎಕ್ಸ್ಚೇಂಜ್ ಆಗ. ದಿಸ್ ಎಲೆಕ್ಟ್ರಾನ್ ಎಕ್ಸ್ಚೇಂಜಸ್ 1 2 3 and 4 ಮತ್ತೆ ಇಲ್ಲಿ ವಾಪಸ್ ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ ರಿಪೀಟ್ ಆಗ್ತೈತಿ. ಹಂಗೇನಪ್ಪಾ ಅಂದ್ರೆ ಈಚ್ ಎಕ್ಸ್ಚೇಂಜ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ವೈಸ್ ಅಂತ ಹೇಳ್ತಾನೆ. ಪ್ರತಿಯೊಂದು ಎಕ್ಸ್ಚೇಂಜ್ 2 ಸರಿ ಏನಪ್ಪಾ ಅಂದ್ರೆ ಆಗ್ತೈತಿ. ಅದಕ್ಕೆ ಡಿವೈಡೆಡ್ ಬೈ 2 ತಗೋತೀವಿ. ಆಮೇಲೆ 5 into 4 20 20 by 2 10 ಎಕ್ಸ್ಚೇಂಜಸ್ ಆರ್ ಪಾಸಿಬಲ್ ಇನ್ d5 ಸಿಸ್ಟಮ್. ಅದೇ d4 ಸಿಸ್ಟಮ್ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, d4ದೊಳಗೆ ಏನಪ್ಪಾ ಅಂದ್ರೆ ಓನ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿತ್ ಸಿಮಿಲರ್ ಸ್ಪಿನ್ ಆ್ಯಂಡ್ ಈಚ್ ಎಲೆಕ್ಟ್ರಾನ್ ಏನಪ್ಪಾ ಅಂತಂದ್ರೆ ಎಕ್ಸ್ಚೇಂಜಸ್ ಎಷ್ಟು ಎಕ್ಸ್ಚೇಂಜಸ್ ಆಗ್ತವೆ ಹೇಳ್ರಿ? ಓನ್ಲಿ 3 ಪಾಸಿಬಲ್ ಎಕ್ಸ್ಚೇಂಜಸ್ ಬೈ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ನಿಂದ ಏನಪ್ಪಾ ಅಂತಂದ್ರೆ ಬರೀ 3 ಏನಪ್ಪಾ ಅಂದ್ರೆ ಪಾಸಿಬಲ್ ಎಕ್ಸ್ಚೇಂಜ್ ಆಗ್ತಾವೆ. ಅಂಥವು 4 ಎಲೆಕ್ಟ್ರಾನ್ಸ್ ಅದಾವೆ ಅನ್ಪೇರ್ಡ್. 4 ಎಲೆಕ್ಟ್ರಾನ್ ಇದ್ರೆ 1 ಎಲೆಕ್ಟ್ರಾನ್ 3 ಎಕ್ಸ್ಚೇಂಜ್ ತೋರಿಸ್ತೈತಿ. 4 ಎಲೆಕ್ಟ್ರಾನ್ಸ್ ಇದ್ದದ್ದು ಪ್ರತಿಯೊಂದು 3 ಎಕ್ಸ್ಚೇಂಜ್ ಅಂತಂದ್ರೆ 4 into 3 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 6 ಪಾಸಿಬಲ್ ಎಕ್ಸ್ಚೇಂಜಸ್ ಆರ್ ಏನಪ್ಪಾ ಅಂತಂದ್ರೆ ಇನ್ d4 ಸಿಸ್ಟಮ್. d4ದೊಳಗೆ 6 ಎಕ್ಸ್ಚೇಂಜ್ ಅದಾವ, d5ದೊಳಗೆ 10 ಎಕ್ಸ್ಚೇಂಜಸ್ ಅದಾವ. More number of possible exchanges leads to more stable system. Andre d5 is more stable than d4 system because the possible exchanges are more in case of d5 system as compared with d4. d4 ದೊಳಗೆ 6 possible exchange ಅದಾವ, d5 ದೊಳಗೆ 10 ಅದಾವ. ಇದು ಒಂದು ರೀಸನ್ ಏನಾಗ್ತೈತಪ್ಪ ಅಂತಂದ್ರೆ ಏನು ಸ್ಟೆಬಿಲಿಟಿ ಆಫ್ ಆಟಮ್ದಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ದ stability of half filled and completely filled orbitals mainly depends on symmetrical distribution of electrons and exchange energy. exchange energy ಯಾವ ರೀತಿ ಆಗ್ತೈತಿ ಅಂತ ನೋಡಿದ್ವಿ ನಾವು. ಅಂದ್ರೆ ಎಲೆಕ್ಟ್ರಾನ್ಸ್ ಡಿಜನರೇಟ್ ಆರ್ಬಿಟಲ್ದೊಳಗೆ ಎಕ್ಸ್ಚೇಂಜ್ ಆದವು ಅಂತ ತಿಳ್ಕೊಟ್ಟು. ಸಿಮಿಲರ್ ಸ್ಪಿನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿಜನರೇಟ್ ಆರ್ಬಿಟಲ್ಸ್ ಅಂಡರ್ಗೋ
exchange among themselves, it decreases the energy and that energy is called exchange energy ಅಂತ ಕರಿತೀವಿ ನಾವು. ಓಕೆ, ಎಕ್ಸ್ಚೇಂಜ್ ಎನರ್ಜಿ ನಂಬರ್ ಆಫ್ ಪಾಸಿಬಲ್ ಎಕ್ಸ್ಚೇಂಜಸ್ ಹೆಚ್ಚಾದಂಗೆ ಏನಪ್ಪ ಅಂದ್ರೆ ಸ್ಟೆಬಿಲಿಟಿ ಆಫ್ ಐಟಮ್ ಏನಪ್ಪ ಇನ್ಕ್ರೀಸ್ ಆಗ್ತೈತಿ. ದೆನ್ ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಟಾಪಿಕ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ಅಯಾನ್ಸ್. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್ ಅದು ನೋಡಿದ್ವಿ, ಆ ಆಟಮ್ದ ಸ್ಟೆಬಿಲಿಟಿ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಐತಿ ನೋಡಿದ್ವಿ. ನೆಕ್ಸ್ಟ್ ಕಮಿಂಗ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ಅಯಾನ್ಸ್. ಅಯಾನ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಯಾನ್ಸ್ ಆರ್ ಟೂ ಟೈಪ್ಸ್. ಒನ್ ಈಸ್ ಪಾಸಿಟಿವ್ ಅಯಾನ್ ಆ್ಯಂಡ್ ಅದರ್ ಒನ್ ಈಸ್ ನೆಗೆಟಿವ್ ಅಯಾನ್. ಪಾಸಿಟಿವ್ ಅಯಾನಿಗೆ ಏನಂತ ಕರಿತೀವಿ ನಾವು? ಕ್ಯಾಟ್ ಅಯಾನ್ ಅಂತ ಕರಿತೀವಿ. ನೆಗೆಟಿವ್ ಅಯಾನ್ಸ್ ಆರ್ ಕಾಲ್ಡ್ ಆಸ್ ಆನಯಾನ್ಸ್. ಆನಯಾನ್ಸ್ ಹೆಂಗೆ ಫಾರ್ಮೇಷನ್ ಆಗ್ತಾವ? ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್. ವೆನ್ electrons are added to the outermost orbit of an atom to form negative ions or anions. ಯಾವಾಗ outermost orbit ಗೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಸ್ ಎಡಿಷನ್ ಮಾಡ್ತೀವಲ್ಲ ಅವಾಗ ನೆಗೆಟಿವ್ ಅಯಾನ್ಸ್ ಅಥವಾ ಏನಪ್ಪಾ ಅಂತಂದ್ರೆ anions ಫಾರ್ಮೇಷನ್ ಆಗ್ತಾವ ಡ್ಯೂ ಟು ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್ in the outermost orbit. Anions are formed. Okay, examples ಏನಪ್ಪಾ ಅಂತಂದ್ರೆ electronic configuration of oxide ion. ಆಕ್ಸಿಜನ್ ಅಂದ್ರೆ ಓ ಅಂತ ಹೇಳ್ತೀವಿ ನಾವು. ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ 8 ಐತಿ. 1s2 2s2 2p4 ಅಂತ ಬರ್ತೀವಿ ನಾವು. ಆಕ್ಸೈಡ್ ಅಯಾನ್ ಈಸ್ O2 ಮೈನಸ್. 2 ಮೈನಸ್ ಮೀನ್ಸ್ ಇಲ್ಲೇನು ಮೈನಸ್ ಚಾರ್ಜ್ ಇರ್ತೈತಿಲ್ಲ, ಎಷ್ಟು ಮೈನಸ್ ಚಾರ್ಜ್ ಇರ್ತೈತಿಲ್ಲ ಅಷ್ಟು ಎಲೆಕ್ಟ್ರಾನ್ಸ್ ಎಡಿಷನ್ ಮಾಡಿರ್ತೀವಿ ನಾವು. -2 ಮೀನ್ಸ್ 2 ಎಲೆಕ್ಟ್ರಾನ್ಸ್ ಎಡಿಷನ್ ಮಾಡಿದ್ವಿ. ನಾರ್ಮಲ್ ಆಕ್ಸಿಜನ್ ಐಟಮ್ದು ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನದ? 1s2 2s2 2p4 ಐತಿ. -2 ಯಾವಾಗ ಆಗ್ತೈತಿಲ್ಲ ಅವಾಗ ಏನಾಗಿರ್ತೈತಿ ಹೇಳ್ರಿ? 2 electrons are added to oxygen atom and it is converted into oxide ion O2 minus. ಅವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೊಳಗೆ P4 ಇದ್ದಲ್ಲಿ ಏನು ಮಾಡ್ಬೇಕು ನಾವು? 2 ಎಲೆಕ್ಟ್ರಾನ್ ಎಡಿಷನ್ ಮಾಡ್ಬೇಕು. ಅಂದ್ರೆ ಇಟ್ ಅಟೈನ್ಸ್ ಸ್ಟೇಬಲ್ ಏನಪ್ಪಾ ಅಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ 1s2 2s2 2p6. 2p6 ಯಾವಾಗ ಆಗ್ತೈತಿ? 2 ಎಲೆಕ್ಟ್ರಾನ್ ಎಡಿಷನ್ ಮಾಡಿದಾಗ. 2 ಎಲೆಕ್ಟ್ರಾನ್ ಎಡಿಷನ್ ಮಾಡಿದಾಗ ಅದೇನು ಫಾರ್ಮೇಷನ್ ಆಗ್ತೈತಿ? ಆನಯಾನ್ ಫಾರ್ಮೇಷನ್ ಆಗ್ತೈತಿ. ಆನಯಾನ್ ಈಸ್ ದಟ್ ಈಸ್ ಕಾಲ್ಡ್ ಆಕ್ಸೈಡ್ ಅಯಾನ್ ಅಂತ ಕರಿತೀವಿ ನಾವು. ದೆನ್ ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಲೋರೈಡ್ ಅಯಾನ್. ಕ್ಲೋರೈಡ್, ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟದಪ್ಪ ಅಂತಂದ್ರೆ 17 ಐತಿ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s2 3p5 ಇರ್ತದೆ. -1 ಚಾರ್ಜ್ ಇಲ್ಲಿ ಏನು 1 2 ಮೈನಸ್ ಅಷ್ಟು ಬರೆದಿದ್ರು ಅಥವಾ ಪ್ಲಸ್ ಅಷ್ಟು ಬರೆದಿದ್ರು ಅಂದ್ರೆ ಅಲ್ಲಿ 1 ಐತಿ ಅಂತ ತಿಳ್ಕೊಬೇಕು. ಒಂದಕ್ಕಿಂತ ಜಾಸ್ತಿ ಯಾವಾಗ ಅಲ್ಲಿ ನಂಬರ್ಸ್ ಬರೆದಿರ್ತಾರಲ್ಲ ಆ ನಂಬರ್ಸ್ ಏನಪ್ಪಾ ಅಂತಂದ್ರೆ ದ್ಯಾಟ್ ಇಂಡಿಕೇಟ್ಸ್ ದಿ ಎಡಿಷನ್ ಆಫ್ ಎಲೆಕ್ಟ್ರಾನ್ ಫಾರ್ ಆನಯಾನ್ಸ್ ಆ್ಯಂಡ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ಕ್ಯಾಟಯಾನ್ಸ್. ಓಕೆ, ಕ್ಲೋರೈಡ್ ಅಯಾನ್ಸ್ದಲ್ಲಿ ಮೈನಸ್ ಚಾರ್ಜ್ ಐತಪ್ಪ ಅಂತಂದ್ರೆ 1 ಎಲೆಕ್ಟ್ರಾನ್ ಎಡಿಷನ್ ಮಾಡಿವಿ. 3p5 configuration is converted into 3p6 configuration by addition of 1 electron for chlorine. Chlorine ಒಂದು ಎಲೆಕ್ಟ್ರಾನ್ ಎಡಿಷನ್ ಮಾಡಿದಾಗ ಏನಾಗ್ತೈತಿ? chlorine is converted into chloride ion. That is 1s2 2s2 2p6 3s2 3p6 configuration ಬರ್ತದೆ ಯಾವಾಗ 1 ಎಲೆಕ್ಟ್ರಾನ್ ಎಡಿಷನ್ ಮಾಡಿದಾಗ. ಅದೇ ಏನಪ್ಪಾ ಅಂತಂದ್ರೆ ಕ್ಯಾಟಯಾನ್ಸ್ದಲ್ಲಿ ಯಾವ ರೀತಿ ಆಗ್ತೈತಿ? ವೆನ್ electrons are removed from the outermost orbit of an atom. outermost orbit of an atom ದೊಳಗಿಂದ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ವಿ ಅಂತಂದ್ರೆ ಅವಾಗ ಪಾಸಿಟಿವ್ ಅಯಾನ್ಸ್ ಅಥವಾ ಏನಪ್ಪಾ ಅಂತಂದ್ರೆ ಕ್ಯಾಟಯಾನ್ಸ್ ಫಾರ್ಮೇಷನ್ ಆಗ್ತಾವೆ. ಇಲ್ಲಿ ಎಲೆಕ್ಟ್ರಾನ್ ಎಡಿಷನ್ ಮಾಡಿದಾಗ ನ್ಯೂಕ್ಲಿಯಸ್ ಅದೊಳಗೆ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರ್ತಾವ, ಎಲೆಕ್ಟ್ರಾನ್ಸ್ ಅಷ್ಟೇ ಹೆಚ್ಚಾಗ್ತಾವೆ. ಇಲ್ಲಿ ಏನಾಗ್ತೈತಿ ನೋಡ್ರಿ ಕ್ಯಾಟಯಾನ್ದೊಳಗೆ, ವೆನ್ one or more electrons are removed from the outermost orbit of an atom, electron remove ಮಾಡಿದಾಗ protons ಸಂಖ್ಯೆ ಏನಾಗ್ತೈತೆ ಹೇಳ್ರಿ? protons are more in number than electrons. ಅವಾಗ ಏನಪ್ಪಾ ಅಂತಂದ್ರೆ the net charge on the atom is plus. ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡಿತೀವಲ್ಲ ಅಷ್ಟು ಪ್ಲಸ್ ಚಾರ್ಜ್ ಬರ್ತದೆ. ಏನದ? when electrons are removed from the outermost orbit of an atom to form positive ion or cation formation ಆಗ್ತದೆ. ಓಕೆ, and for in case of transition elements, for transition elements ದೊಳಗೆ ನಾವು ಎಲೆಕ್ಟ್ರಾನ್ಸ್ ಎಡಿಷನ್ ಮಾಡ್ಕೊಂತ ಹೋದಿವಿ ಅಂದ್ರೆ ಫಸ್ಟ್ ಎಲ್ಲಿ ಎಡಿಷನ್ ಮಾಡ್ತೀವಿ? 4s ದೊಳಗೆ ಹಾಕ್ತೀವಿ. ಯಾಕೆ? ಎನರ್ಜಿ ಕಡಿಮೆ ಐತಿ. n+l ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 3d ಏನಪ್ಪಾ ಅಂತಂದ್ರೆ ಆರ್ಬಿಟಲ್ ಅಂತ ಹೇಳಿ. 4s ಏನಪ್ಪಾ ಅಂದ್ರೆ n+l ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 3d orbital. ಅದಕ್ಕೆ ಏನಪ್ಪಾ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ಸ್ ಎಂಟರ್ಸ್ ಇನ್ ದಿ 4s ಆರ್ಬಿಟಲ್ ಬಿಕಾಸ್ ಲೋವರ್ ಎನರ್ಜಿ ಅಂತ ಹೇಳ್ತೀವಿ. ಬಟ್ ಎಲೆಕ್ಟ್ರಾನ್ಸ್ ರಿಮೂವ್ ಆಗಬೇಕು ಅಂದ್ರೆ
ಆ 4s ಒಳಗಿಂದ ಹೋಗ್ತಾವೆ 3D ದೊಳಗಿಂದ ಹೋಗೋದಿಲ್ಲ. ಯಾಕೆ ಹೇಳ್ರಿ? ಬಿಕಾಸ್ ಇಟ್ ಈಸ್ ಔಟರ್ ಮೋಸ್ಟ್ ಅಂತ ಹೇಳ್ತೀವಿ ನಾವು. ಎನ್ ವ್ಯಾಲ್ಯೂ ಏನದ ಐತಿ 4 ಐತಿ, 3D ದ 3n ವ್ಯಾಲ್ಯೂ ಐತಿ. ಇದು 4s ದೊಳಗೆ 4 ಈಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ದಿಸ್ ಇಸ್ ದಿ ಔಟರ್ ಮೋಸ್ಟ್ ಆರ್ಬಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ electrons are removed first from the s subcell. s subcell ನಿಂದ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ಸ್ ಅನ್ನು ಏನು ಮಾಡ್ತಾರ? ರಿಮೂವ್ ಮಾಡ್ತಾರ. ದೆನ್ ಆಮೇಲೆ ಏನಾಗ್ತಾವ ನೋಡ್ರಿ, ಔಟರ್ ಮೋಸ್ಟ್ ಆರ್ಬಿಟ್, ಎಸ್ ಸಬ್ಸೆಲ್ ಆಫ್ ಔಟರ್ ಮೋಸ್ಟ್ ಆರ್ಬಿಟ್ ಆ್ಯಂಡ್ ದೆನ್ ರಿಮೂವ್ಡ್ ಫ್ರಮ್ ದ ಡಿ ಸಬ್ಸೆಲ್ ಆಫ್ ಪೆನಲ್ಟಿಮೇಟ್ ಸೆಲ್ ಆಫ್ ದ ಪೆನಲ್ಟಿಮೇಟ್ ಸೆಲ್ ಟು ಫಾರ್ಮ್ ಕ್ಯಾಟಯಾನ್. ಪೆನಲ್ಟಿಮೇಟ್ ಅಂತಂದ್ರೆ ಲಾಸ್ಟ್ ಬಟ್ ಒನ್ ಅಂತ ಕರೀತಾರೆ. ಪೆನಲ್ಟಿಮೇಟ್ ಈಸ್ ನಥಿಂಗ್ ಬಟ್ ಲಾಸ್ಟ್ ಬಟ್ ಒನ್. ಲಾಸ್ಟ್ ಬಟ್ ಒನ್ ಅಂತಂದ್ರೆ ಲಾಸ್ಟ್ ಯಾವುದಂತ ಹೇಳಿದ್ವಿ ನಾವಿಲ್ಲಿ 4s. ಲಾಸ್ಟ್ ಬಟ್ ಒನ್ ಅಂತಂದ್ರೆ 3D. ಆ್ಯಂಟಿ ಪೆನಲ್ಟಿಮೇಟ್ ಅಂತ ಇನ್ನೊಂದು ಬರ್ತೈತಿ, ಅದೇನಪ್ಪ ಅಂತಂದ್ರೆ ಎಫ್ 4f. ಏನಪ್ಪ ಅಂತಂದ್ರೆ ಆ್ಯಂಟಿ ಪೆನಲ್ಟಿಮೇಟ್ ಅಂತ ಹೇಳ್ತೀವಿ ನಾವು. ಲಾಸ್ಟ್ ಬಟ್ ಸೆಕೆಂಡ್ ಅಂತ ಹೇಳ್ತೀವಿ ನಾವು. ಲಾಸ್ಟ್ದಿಂದ ಏನಪ್ಪ ಅಂತಂದ್ರೆ ಹಿಂಗೆ ಬಂದಾಗ 2ನೇ ನಂಬರ್ಗೆ ಇರ್ತೈತಿ. ಲಾಸ್ಟ್ದಿಂದ 1ನೇ ನಂಬರ್ ಯಾವ್ದು ಇರ್ತೈತಿಲ್ಲ, ಲಾಸ್ಟದ್ ಬಿಟ್ಟು ನೆಕ್ಸ್ಟ್ ಯಾವ್ದು ಇರ್ತೈತಿ ಅದು ಪೆನಲ್ಟಿಮೇಟ್. ಲಾಸ್ಟದ್ ಬಿಟ್ಟು 2ನೇದು ಯಾವ್ದು ಇರ್ತೈತಿಲ್ಲ ಅದು ಆ್ಯಂಟಿ ಪೆನಲ್ಟಿಮೇಟ್ ಅಂತ ಹೇಳ್ತೀವಿ ನಾವು. ಅದೇನಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಲ್ಲಿ ಕಲ್ತಿರ್ತೀವಿ ನಾವು. ದೆನ್ ಎಕ್ಸಾಂಪಲ್ಸ್ ಫಾರ್ ಕ್ಯಾಟಯಾನ್ಸ್. ಕ್ಯಾಟಯಾನ್ದು ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರೀಬೇಕು. ಇನ್ ದಿಸ್ ಫಸ್ಟ್ ಒನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ ಅಯಾನ್. ಏನಪ್ಪ ಅಂದ್ರೆ ಅಟಾಮಿಕ್ ನಂಬರ್ 11 ಅದ ಸೋಡಿಯಂ. It contains 11 protons and 11 electrons in the elemental state. Elemental state ಒಳಗೆ 11 ಪ್ರೋಟಾನ 11 ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಅದಾವ. ಯಾವಾಗ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಿಲ್ಲ, ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂತಂದ್ರೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಬರ್ತದೆ. ಅಂದರೆ 11 ಎಲೆಕ್ಟ್ರಾನ್ಸ್ ಇರ್ತಾವ ಪ್ಲಸ್ 1 ಚಾರ್ಜ್ ಐತಿ ಅಂದ್ರೆ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿವಿ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 1s2 2s2 2p6. 3s ದೊಳಗೆ ಒಂದು ಎಲೆಕ್ಟ್ರಾನ್ ಇರ್ತದೆ, ಅದನ್ನು ರಿಮೂವ್ ಮಾಡಿಬಿಡ್ತೀವಿ ನಾವು. ರಿಮೂವ್ ಮಾಡಿದಾಗ ಇದು ನಿಯಾನ್ ಕಾನ್ಫಿಗರೇಷನ್ ಬರ್ತದೆ. ಓಕೆ, 1s2 2s2 2p6. ಸೆಕೆಂಡ್ ಎಕ್ಸಾಂಪಲ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫೆರಸ್ ಅಯಾನ್. ಜನರಲಿ ನಿಮಗೆ ಫೆರಸ್, ಫೆರಿಕ್, ಕುಪ್ರಸ್, ಕುಪ್ರಿಕ್ ಈ ರೀತಿ ಬಂದಾಗ ಏನಪ್ಪ ಅಂತಂದ್ರೆ ಅಸ್ ಅಂತ ಹೇಳಿ ಯಾವ ಇರ್ತಾವಲ್ಲ ದೋಸ್ ಆರ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಇಕ್ ಅಂತ ಹೇಳಿ ಯಾವ ಇರ್ತಾವಲ್ಲ ಇಟ್ ಎಂಡ್ಸ್ ವಿತ್ ಇಕ್. ಫೆರಿಕ್ ಅಂತಂದ್ರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಹೌದಾ? ಫೆರಸ್ ಅಂತಂದ್ರೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಲೋವರ್ ಅಂತಂದ್ರೆ +2 ಇರ್ತೈತಿ, ಹೈಯರ್ ಅಂದ್ರೆ +3 ಇರ್ತೈತಿ. ಓಕೆ, ಫೆರಸ್ ಈಸ್ ನಥಿಂಗ್ ಬಟ್ Fe+2, ಫೆರಿಕ್ ಈಸ್ ನಥಿಂಗ್ ಬಟ್ Fe+3. ಓಕೆ, ಐರನ್ ಏನಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಎಷ್ಟದ 26. 26 ಐತಪ್ಪ ಅಂತಂದ್ರೆ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s2 3d6 ಬಂದಿರ್ತದೆ. ಲಾಸ್ಟ್ ವ್ಯಾಲೆನ್ಸಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 4s2 3d6. ಇನ್ +2 ಆಕ್ಸಿಡೇಷನ್ ಸ್ಟೇಟ್ ನಾವೇನಂತ ಹೇಳಿವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇದ್ವು ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಎಸ್ ದೊಳಗಿಂದ ಏನಪ್ಪ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಆ 4s2 ದೊಳಗಿಂದ 2 ಎಲೆಕ್ಟ್ರಾನ್ ಹೋದಾಗ ಏನಪ್ಪ ಅಂತಂದ್ರೆ Fe2+ ಆಗ್ತೈತಿ. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಆರ್ಗಾನ್ 3d6. ಓಕೆ, ದೆನ್ ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫೆರಿಕ್ ಅಯಾನ್. ಫೆರಿಕ್ ಅಂತಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ. ಈಗ 2 ಹೋಗಿರ್ತಾವ, ಮತ್ತೊಂದು 3ನೇದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಇಲ್ಲೇನು 3d6 ಇತ್ತಲ್ಲ ಅದು 3d5 ಆಗ್ತದೆ. ಪೇರ್ಡ್ ಎಲೆಕ್ಟ್ರಾನ್ ಏನಪ್ಪ ಅಂತಂದ್ರೆ ಲಾಸ್ ಆಗ್ತೈತೆ ಬಿಕಾಸ್ ಆಫ್ ಹಾಫ್ ಫೀಲ್ಡ್ ಸ್ಟೆಬಿಲಿಟಿ ಅಟೈನ್ ಆಗೋ ಸಲುವಾಗಿ ಏನಪ್ಪ ಅಂತಂದ್ರೆ ಪೇರ್ಡ್ ಎಲೆಕ್ಟ್ರಾನ್ ಏನಪ್ಪ ಅಂದ್ರೆ ರಿಮೂವ್. ದೆನ್ ಅನದರ್ ಎಕ್ಸಾಂಪಲ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Cu2+ ಅಯಾನ್. Cu2+ ಅಯಾನ್ ಏನಪ್ಪ ಅಂತಂದ್ರೆ ಕಾಪರ್ದ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಹೇಳಿವಿ ನಾವು 4s1 3d10 ಅಂತ ಹೇಳಿ. ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಇರೋದಕ್ಕೆ ಏನಪ್ಪ ಅಂದ್ರೆ 4s1 3d10 ಅಂತೇಳಿ. +2 ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಏನಾಗ್ತೈತಪ್ಪ ಅಂತಂದ್ರೆ 4s ದೊಳಗಿಂದ 1 ಎಲೆಕ್ಟ್ರಾನ 3d10 ದೊಳಗಿಂದ 1 ಎಲೆಕ್ಟ್ರಾನ 2 ಎಲೆಕ್ಟ್ರಾನ್ ಲಾಸ್ ಆಗ್ತಾವ ಆ್ಯಂಡ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಆರ್ಗಾನ್ 3d9 ಕಾನ್ಫಿಗರೇಷನ್. ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ದಲ್ಲಿ ಏನಪ್ಪ ಅಂತಂದ್ರೆ ಇವೆಲ್ಲ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ, ಆಮೇಲೆ ಫಂಡಮೆಂಟಲ್ ಪಾರ್ಟಿಕಲ್ಸನ್ನು ಹೆಂಗೆ ಡಿಸ್ಕವರಿ ಮಾಡಿದ್ರು, ಅವು ಎಲ್ಲಿರ್ತಾವೆ, ಹೆಂಗೆ ಏನು ಅಂತೇಳಿ ನಾವೆಲ್ಲ ಸ್ಟಡಿ ಮಾಡಿದ್ವಿ. ಇನ್ ದಿಸ್ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವಪ್ಪ ಅಂತಂದರೆ ಫಸ್ಟ್ ಒನ್ ಈಸ್ ಪೋಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ದೆನ್ ಸೆಕೆಂಡ್ ಒನ್ ಈಸ್ ಡಿ ಬ್ರಾಗ್ಲೀಸ್ ಇಕ್ವೇಷನ್, ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಆಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕಮಿಂಗ್ ಟು ಏನಪ್ಪ ಅಂದ್ರೆ ಕ್ವಾಂಟಮ್ ನಂಬರ್ಸ್, ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ 4 ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ದೆನ್ ಶೇಪ್ ಆಫ್ ದ ಆರ್ಬಿಟಲ್ಸ್ ಡ್ರಾ ಮಾಡ್ಲಿಕ್ಕೆ ಕೇಳ್ತಾರೆ ನಿಮಗೆ. ರೈಟ್ ದಿ ಶೇಪ್ ಆಫ್ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್, ಡಿ ಆರ್ಬಿಟಲ್ದೊಳಗೆ dx dy ಹಿಂಗೆ ಯಾವುದಾದ್ರೂ ಏನಪ್ಪ ಅಂತಂದ್ರೆ
ಡಿ ಎಕ್ಸ್ ವೈ ಡಿ ವೈ ಝೆಡ್ ಅಂತ ಕೇಳ್ತಿರ್ತಾರೆ. ದೆನ್ ಇವೇನು ಪ್ರಿನ್ಸಿಪಲ್ಸ್ ಹೇಳಿದೀವಲ್ಲ ಲಾಸ್ಟಿಗೆ, ಅಫ್ಬೋ ಪ್ರಿನ್ಸಿಪಲ್, ಪೌಲೋಜ್ ಎಕ್ಸ್ಕ್ಲೂಷನ್, ಹುಂಡ್ಸ್ ರೂಲ್, N+L ರೂಲ್, ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಆ್ಯಂಡ್ ಕ್ರೋಮಿಯಂ ಕಂಪಲ್ಸರಿ ಕೇಳ್ತಾರೆ. 2 ಮಾರ್ಕ್ಸಿಗೆ ಏನಪ್ಪ ಅಂದ್ರೆ 2 ಕಂಪಲ್ಸರಿ ಕೇಳ್ತಾರೆ. ಬಿಕಾಸ್ ದೀಸ್ ಹ್ಯಾವಿಂಗ್ ಏನಪ್ಪ ಅಂದ್ರೆ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಫ್ ಫೀಲ್ಡ್, ಕಂಪ್ಲೀಟ್ಲಿ ಫೀಲ್ಡ್ ಸ್ಟೆಬಿಲಿಟಿ ಇರೋದಕ್ಕೆ ಏನಪ್ಪ ಅಂತಂದ್ರೆ 4s1 3d5 4s1 3d10 ಕಾನ್ಫಿಗರೇಷನ್ ಇರ್ತಾವೆ. ಅವು 2 ಪ್ರಾಕ್ಟೀಸ್ ಕಂಪಲ್ಸರಿ ಕೇಳ್ತಾರೆ. ಓಕೆ, ಆಮೇಲೆ ಏನಪ್ಪ ಅಂದ್ರೆ ಸಮ್ ಆಫ್ ದಿ ಡೆಫಿನೇಷನ್ಸ್, ವೇವ್ ಲೆಂತ್ ಅಂದರೆ ಏನು, ವೇವ್ ನಂಬರ್ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ಹೌದಾ, ಇವೆಲ್ಲ ಏನಪ್ಪ ಅಂತಂದ್ರೆ ಸ್ವಲ್ಪ ಡೆಫಿನೇಷನ್ಸ್ ಎಲ್ಲ. ಆಮೇಲೆ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಅಂದರೆ ಏನು, ಹೌದಾ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ ಟಾಪಿಕ್. ಅವನ್ನೆಲ್ಲ ಸ್ವಲ್ಪ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ರಿಮೈನಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ 37 ಏನದಾವಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ದಿಸ್ ಕಂಪ್ಲೀಟ್ಸ್ ದಿ ಸ್ಟ್ರಕ್ಚರ್ ಆಫ್ ಆಟಮ್ ಸೆಕೆಂಡ್ ಟಾಪಿಕ್. Okay, thank you.